ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಶಿವರಾಮ ಸುಂಡಿ. ಪತಿಯೇ ಪರದೈವ ಅನ್ನೋ ಒಂದು ಮಾತಿದೆ. ಅಂತಹ ಪತಿನೇ ಪತ್ನಿಯನ್ನು ಪರಲೋಕಕ್ಕೆ ಕಳಿಸಿದಂತಹ ಘಟನೆ ಹುಬ್ಬಳ್ಳಿಯಲ್ಲಿ ನಡೆದಿದೆ. ಯಾಕೆ ಪರಲೋಕಕ್ಕೆ ಕಳಿಸಿದ, ಏನು ಘಟನೆ ಆಯ್ತು ಅಂತೇಳಿ ನಾನು ಮುಂದೆ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ನ್ಯೂಸ್ 18 ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ಫೇಸ್ಬುಕ್ ಇರ್ಬೋದು, ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡ್ರಿ ಅಂತೇಳಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಈಗೇನು ಇನ್ನು ಪತಿನೇ ಪತ್ನಿಯ ಒಂದು ಬರ್ಬರ ಹತ್ಯೆಗೈದಂಥ ಘಟನೆ ಹುಬ್ಬಳ್ಳಿಯ ರಾಮಲಿಂಗೇಶ್ವರ ನಗರದಲ್ಲಿ ನಡೆದಿದೆ. ಇಲ್ಲಿ ತೈಸಿನ್ ಅನ್ನೋ ಒಂದು 27 ವರ್ಷದ ಮಹಿಳೆ ಮೃತಪಟ್ಟಿದ್ದಾಳೆ. ಆಕೆಯ ಪತಿ ಫಾರೂಕ್ ಅನ್ನೋವನೇ ಈ ಒಂದು ಆಕೆಯ ಪತ್ನಿನ ಬರ್ಬರವಾಗಿ ಹತ್ಯೆಗೈದಂಥ ಘಟನೆ ನಡೆದಿದೆ. ಇಲ್ಲಿ ಈ ಒಂದು ಕೊಲೆಗೆ ಮುಖ್ಯ ಕಾರಣ ಅಂದರೆ ಹಣಕಾಸಿನ ವಿಚಾರ ಅನ್ನೋ ಒಂದು ಮಾತಿದೆ. ಮತ್ತೊಂದು ಕಡೆ ಅನೈತಿಕ ಸಂಬಂಧ ಅನ್ನೋ ವಿಚಾರನೂ ಸಹ ತೇಲಿ ಬರ್ತಾ ಇದೆ. ಆದರೆ ಮುಖ್ಯವಾಗಿ ಈಗೇನು ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ಹೇಳೋ ಪ್ರಕಾರ ಹಣಕಾಸಿನ ವಿಚಾರವಾಗಿ ಪರಸ್ಪರ ಗಂಡ ಹೆಂಡತಿ ನಡುವೆ ಜಗಳ ಆಗಿತ್ತು. ಆ ಒಂದು ಜಗಳ ವಿಕೋಪಕ್ಕೆ ಹೋಗಿ ಈ ಒಂದು ಕೃತ್ಯ ನಡೆದಿದೆ ಅನ್ನೋ ಒಂದು ಮಾತು ಕೇಳಿಬಂದಿದೆ. ಇವರೇನು ತೈಸಿನ್ ಮತ್ತು ಫಾರೂಕ್ ಇಬ್ಬರು ಸಹ 8 ವರ್ಷಗಳ ಹಿಂದೆ ಮದುವೆಯಾಗಿದ್ದರು. ಇವರಿಗೆ ಮುದ್ದಾದ ಆ ಒಂದು 8 ವರ್ಷದ ದಾಂಪತ್ಯಕ್ಕೆ ಸಂಕೇತವಾಗಿ ಮುದ್ದಾದ 2 ಮಕ್ಕಳು ಸಹ ಇದ್ದಾರೆ. ಅದರಲ್ಲಿ ಮಾಸಬ್ಬಿ ಅಂತ ಸುಮಾರು 28 ವರ್ಷದ ಹೆಣ್ಮಗಳು. ಆಕೆ ಗಂಡ ಇರ್ಫಾನ್ ಅನ್ನುವಂಥವನು, ಅವನಿಗೊಂದು 32-33 ವರ್ಷ ವಯಸ್ಸಿದೆ. ಅವರಿಬ್ಬರ ನಡುವೆ ಜಗಳ ಆಗಿದೆ. ಜಗಳ ಆದಂಥ ಸಂದರ್ಭದಲ್ಲಿ ಮನೆಯಲ್ಲೇ ಇದ್ದಂಥ ಒಂದು ಚಾಕುವನ್ನು ತಗೊಂಡು ಆಕೆ ಮೇಲೆ ಹಲ್ಲೆ ಮಾಡಿದ್ದಾನೆ. ಹಲ್ಲೆ ಮಾಡಿದ ನಂತರ ಆಕೆ ಅವನ್ನ ಹಿಡ್ಕೊಳ್ಳಿಕ್ಕೆ ಮತ್ತೆ ಹಲ್ಲೆಯಿಂದ ತಪ್ಪಿಸ್ಕೊಳ್ಳಿಕ್ಕೆ ಹೊರಗೆ ಓಡಿ ಬಂದಾಗ ಇಲ್ಲಿ ಬಾಗ್ಲ ಹತ್ರ ಬಂದು ಬಿದ್ದು ಅಲ್ಲಿಂದ ಡೆತ್ ಆಗಿದೆ. ಸೊ ಕ್ಲಿಯರ್ಲಿ ಈಗಾಗಲೇ ಆರೋಪಿಯನ್ನ ನಾವು ಹುಡುಕ್ಲಿಕ್ಕೆ ಪ್ರಯತ್ನ ಮಾಡೋಷ್ಟೊತ್ತಿಗೆ ಕೇಶವಾಪುರ ಪೊಲೀಸ್ ಠಾಣೆಗೆ ಬಂದು ಅವನು ಹಾಜರಾಗಿದ್ದಾನೆ ಅನ್ನೋಂಥ ನಮಗೆ ಮಾಹಿತಿ ಬಂದಿದೆ. ಸೊ ಇದರ ಕುರಿತಾಗಿ ನಾನು ಮೃತಳ ತಮ್ಮನ ಹತ್ರ ಮಾತಾಡಿದಂಥ ಸಂದರ್ಭದಲ್ಲಿ ಒಡವೆ ಅಡ ಇಟ್ಟಿದ್ರು ಮುತ್ತೂಟ್ ಫೈನಾನ್ಸ್ ಅಲ್ಲಿ, ಅದನ್ನ ಬಿಡಿಸ್ಕೋಬೇಕು ಅನ್ನುವಂಥ ಕಾರಣಕ್ಕೆ ದುಡ್ಡು ಬೇಕು ಅಂತ ಇವತ್ತು ಬೆಳಗ್ಗೆ ಅವ್ರ ತಮ್ಮ ಬಂದು ಒಂದು 20,000 ದುಡ್ಡು ಕೊಟ್ಟು ಹೋಗಿದ್ದಾನೆ. ಅಕ್ಕನಿಗೆ ಇನ್ನೊಂದು 4-5 ಬೇಕು ಅಂದ್ರೆ ಅದನ್ನು ಅಡ್ಜಸ್ಟ್ ಮಾಡಕ್ಕೆ ಹೋಗಿದ್ದಾನೆ. ಆ ಮಧ್ಯದಲ್ಲಿ ಈ ಘಟನೆ ಆಗಿದೆ. ಸ್ವಲ್ಪ ಹಣಕಾಸಿನ ವಿಷಯದಲ್ಲಿ ಸಂಘರ್ಷ ಇದ್ದದ್ದು ಮತ್ತೆ ಬೇರೆ ಸಣ್ಣ ಪುಟ್ಟ ವ್ಯತ್ಯಾಸಗಳಿದ್ದದ್ದು ಬಿಟ್ಟರೆ ಯಾವುದೇ ಒಂದು ಸೀರಿಯಸ್ ವಿಷಯ ಅನ್ನುವಂಥದ್ದು ಅಥವಾ ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರು ಇನ್ನೊಂದು ಆ ಥರದ್ದು ಯಾವುದೂ ಕಂಡು ಬಂದಿಲ್ಲ. ಸೊ ಅವ್ರ ಹತ್ರ ಇದ್ದಿದ್ದ ಸಂಘರ್ಷದಲ್ಲಿ ಈ ಒಂದು ಸಣ್ಣ ಪುಟ್ಟ ಸಂಘರ್ಷಗಳಲ್ಲಿ ಈ ಒಂದು ಘಟನೆ ಆಗಿರುವಂಥದ್ದು. ಹೀಗಿರಬೇಕಾದ್ರೆ ಹಣಕಾಸಿನ ವಿಚಾರದಲ್ಲಿ ಆಗಾಗ ಜಗಳ ನಡೀತಿತ್ತು. ಕೊನೆಗೆ ಅಲ್ಲೇನು ಗಾಂಧಿವಾಡ, ಇವ್ರದ್ದು ಆ್ಯಕ್ಚುಲಿ ಹುಬ್ಬಳ್ಳಿಯ ಒಂದು ಕೇಶವಾಪುರದ ಗಾಂಧಿವಾಡದಲ್ಲಿ ಮೊದಲು ವಾಸ ಮಾಡ್ತಾಯಿದ್ರು. ನಂತರದಲ್ಲಿ ಅವರು ಈ ಗದ್ದಲ ಪತಿ ಪದೇ ಪದೇ ಕಿರುಕುಳ ಕೊಡ್ತಾರೆ ಹಿನ್ನೆಲೆಯಲ್ಲಿ ಆಕೆ ತೈಸಿನ್ ತವ್ರಮನೆ ಸೇರಿದ್ಲು. ಕೊನೆಗೆ ಆ ತವ್ರಮನೆ ಸೇರಿದಂತಹ ಪತ್ನಿ ಮನವೊಲಿಕೆ ಮಾಡಿದಂತಹ ಫಾರೂಕ್ ಮುಂದೆ ರಾಮಲಿಂಗೇಶ್ವರ ನಗರದಲ್ಲಿನೇ ಮನೆ ಮಾಡ್ತಾನೆ. ಮನೆ ಮಾಡಿ ಅಲ್ಲೇ ವಾಸ ಮಾಡ್ತಾರೆ. ಕೇವಲ 2 ತಿಂಗಳ ಹಿಂದೆ ಇವರು ಆ ಒಂದು ರಾಮಲಿಂಗೇಶ್ವರ ನಗರಕ್ಕೆ ಬಂದಿರ್ತಾರೆ, ವಾಸ ಮಾಡ್ತಿರ್ತಾರೆ. ಮತ್ತು ಫಾರೂಕ್ ಇದ್ದಾನೆ ಆರೋಪಿ. ಆತ ಗೌಂಡಿ ಕೆಲಸ ಮಾಡ್ಕೊಂಡು ಕಟ್ಟಡ ಕಾಮಗಾರಿ ಕೆಲಸ ಮಾಡಿಕೊಂಡು ಜೀವನ ಮಾಡ್ತಿರ್ತಾನೆ. ಅತಿಯಾದ ಒಂದು ಸಾಲದ ಸಾಲ ತನ್ನ ಒಂದು ಜೀವನಕ್ಕಾಗಿ ಅತಿಯಾದ ಸಾಲ ಮಾಡಿದ್ದೇ ಆ ಒಂದು ಸಾಲ ತೀರಿಸಲಾಗದೆ ಕೊನೆಗೆ ಆಕೆ ಪತ್ನಿ ತನ್ನ ಬಳಿ ಇದ್ದಂತಹ ಬಂಗಾರನೆಲ್ಲ ಒತ್ತಿ ಇಟ್ಟಿದ್ಲು. ಆ ಬಂಗಾರ ಚಿನ್ನಾಭರಣ ಬಿಡಿಸ್ಕೊಳ್ಳಿಕ್ಕಂತಲೇ ಆಕೆ ಪದೇ ಪದೇ ಇವನಿಗೆ ನೀನು ಏನಾದರೂ ಮಾಡಿ ದುಡಿದು ನನ್ನ ಸಾಲ ತಂದಿದೆಯಲ್ಲ ಆ ಸಾಲನ ತೀರಿಸು, ನನ್ನ ಬಂಗಾರ ನನಗೆ ಬರುತ್ತೆ ಅನ್ನೋ ಒಂದು ವಾದ ಮಾಡ್ತಾಯಿದ್ಲು. ಇದರಿಂದ ಪದೇ ಪದೇ ಜಗಳ ಮಾಡ್ತಾಯಿದ್ದರಿಂದ ಈತ ಸಿಟ್ಟಾಗ್ತಿದ್ದ ಮತ್ತು ಜಗಳ ಮಾಡ್ತಿದ್ದ. ಕೊನೆಗೆ ಇವತ್ತು ತೈಸಿನ್ ಸಹೋದರನೇ ಒಂದು 20,000 ಹಣನೂ ಸಹ ತಂದು ಕೊಟ್ಟಿದ್ದ ಪತಿಗೆ. ಅಷ್ಟಾದರೂ ಸಹ ಮತ್ತೆ ಆ ಇಬ್ಬರ ನಡುವೆ ಕ್ಷುಲ್ಲಕ ಕಾರಣಕ್ಕೆ ಜಗಳ ಆಗಿದೆ. ಮತ್ತು ಅದೇ ಹಣಕಾಸಿನ ವಿಚಾರ ಮುಂದಿಟ್ಕೊಂಡು ಫಾರೂಕ್ ತೈಸಿನ್ನ ಬರ್ಬರವಾಗಿ ಹತ್ಯೆಗೈದಿದ್ದಾನೆ. ಬೆಳಗ್ಗೆ ಫೋನ್ ಬಂದಿದ್ದು ಸರ್, ಇವ್ರದ್ದು ಒಂದು ಇದ್ರ ಸಂಬಂಧ ರೊಕ್ಕ ಬೇಕಾಗಿತ್ತಂತೆ. ಇವ್ರು ರೊಕ್ಕ ಕೊಟ್ಟು ಹೋಗಿದ್ದಾರೆ ಸರ್. ಕೊಟ್ಟು ಹೋದ್ಮೇಲೆ 1 ತಾಸು ಬಿಟ್ಟು ಮತ್ತೆ ಫೋನ್ ಬಂತ್ರಿ, ಹಿಂಗಾಗಿತ್ತಂತ. ನಾವು ಹೊರಗಿದ್ವಿ ರೀ. ಆಮೇಲೆ ಬಂದು ನೋಡಿದ್ವಿ, ಹಿಂಗೆಲ್ಲ ಮಾಡೋದಾಗಿತ್ತು. ಚಾಕುಲಿಂದ ಹೊಡೆದ ಹೋಗ್ಯಾನಂತ್ರಿ. ಹೋಗಿ ಅಲ್ಲಿ ಕೇಶಾಪುರಿಗೆ ಹೋಗಿ ಅಲ್ಲಿ ಹೋಗ್ಯಾನ, ಸ್ಟೇಷನಿಗೆ ಹೋಗ್ಯಾನಂತ ಸುದ್ದಿ ಬಂದ್ರಿ. ಅವ್ರ ತಮ್ಮ ಹೇಳ್ತಾ ಇದ್ದಾನೆ ರೀ. ಇದ್ರ ಸಂಬಂಧ ಏನು ಜಗಳ ಮಾಡ್ತಿದ್ವಿ ಈಗ ಜಗಳ ಇದ್ದಿತ್ತು ಅವ್ರು. ಅವ ಲೋನ್ ತುಂಬ್ತಿದ್ದಿಲ್ಲ, ತುಂಬ್ತಿಲ್ಲ ಅಂತ ಜಗಳ ಇತ್ತು. ಅವ್ರ ಮನೇಲಿ ಬಿಡಿಸಿ ಇಲ್ಲಿ ಬಾಡಿಗೆ ಮನೆ ಮಾಡಿ ಇಲ್ಲಿ ಕೊಟ್ಟಿದ್ವಿ. ಇಲ್ಲಿ 2-3 ತಿಂಗಳಾಗಿತ್ತು ಇಲ್ಲಿದ್ದ. ಈಗ ಜಗಳ ಆಗಿ ಆಮೇಲೆ ಇದ್ರು ಇಲ್ಲಾಂದ್ರೆ ಒಂದು 2 ತಿಂಗಳಿಂದ ಜಗಳ ಇದ್ದಿತ್ತು. ಇಲ್ಲಿ ತಂದು ಇಟ್ಟಿತ್ತು. ಇಲ್ಲಿ ತಂದು ಇಟ್ಟಾಗ ಸದ್ಯಕ್ಕೆ ಏನು ಇದ್ದಿದ್ದಿಲ್ಲ.
ಈಗ ಹಂಗೆ ನೋಡಿದಾಗ ಮೊದಲೇ ಬೆಳಗ್ಗೆ ಫೋನ್ ಮಾಡಿದವಾಗಂತ ರೊಕ್ಕ ಕೇಳಿದ್ರೆ ಕೊಟ್ಟು ಹೋದ್ಮೇಲೆ 1 ತಾಸು 1.5 ತಾಸು ಬಿಟ್ಟು ಹಿಂಗೆ ಮರ್ಡರ್ ಆಗೈತೆ ಅಂತ ಇವ್ರದ್ದು 8 ವರ್ಷ ಆತ್ರಿ 8 ವರ್ಷ ಆತ್ರಿ ಮದುವೆ. ಹಂಗೇನಿಲ್ಲ ರೀ ಸರ್, ಎಲ್ರಿ ದುಡಿತಿದ್ದಿಲ್ಲ ಸರಿಯಾಗಿ. 2 ಮಕ್ಕಳು ಅದಾವ್ರಿ, ಒಂದು ಹುಡುಗ ಒಂದು ಹುಡುಗಿ ಅದಲ್ರಿ. ಇನ್ನು ಹುಡುಗಿ ಅಲ್ಲೇ ಇವ್ರ ಮನೆಗೆ ಹೋಗಿದಾರಂತ್ರಿ, ಅವ್ರ ಅಜ್ಜಿ ಮನೆಗೆ. ಗೌಂಡಿ ಕೆಲಸ ಮಾಡ್ತಾನೆ ಸರ್. ಇವ್ರ ಮನೆಯಾಗ ಇರ್ತಿದ್ರಿ. ಒಂದು ರೀತಿಯಲ್ಲಿ ಏನು ಹುಬ್ಬಳ್ಳಿನಲ್ಲಿ ಏನು ಈ ರೀತಿಯ ಒಂದು ಕೊಲೆ ಯತ್ನ ಮತ್ತು ಚಾಕು ಇರಿತ ಇತ್ಯಾದಿ ಘಟನೆಗಳು ನಡೀತಾನೆ ಇದಾವೆ ಅಂತ ಹೇಳ್ಬೋದು. ಮತ್ತು ಏನು ಕೌಟುಂಬಿಕ ಕಲಹದ ಹಿನ್ನೆಲೆಯಲ್ಲಿ ಈ ರೀತಿಯ ಒಂದು ಘಟನೆಗಳು ಮತ್ತೆ ರಿಪೀಟ್ ಆಗ್ತಾ ಇದ್ದಾವೆ ಅಂತಲೇ ಹೇಳ್ಬೋದು. ಈಗೇನು ಘಟನೆ ನಡೀತು ತಕ್ಷಣ ಏನು ಗೋಕುಲ್ ಠಾಣೆ ಪೊಲೀಸರು ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ಮಾಡುವಂಥ ಕೆಲಸ ಮಾಡಿದರು. ಜೊತೆಗೆ ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ಅವರು ಸಹ ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಕುಟುಂಬಸ್ಥರಿಂದ ಮಾಹಿತಿ ಪಡ್ಕೊಳ್ಳುವಂಥ ಕೆಲಸ ಮಾಡಿದರು. ಮತ್ತು ಈ ಎಲ್ಲ ಘಟನೆ ಏನು ಕೃತ್ಯ ಮಾಡಿದ ಏನು ಫಾರೂಕ್ ಏನಂದರೆ ಒಂದು ಕೊಲೆ ಮಾಡಿದ ನಂತರ ಸ್ವಲ್ಪ ಹೊತ್ತು ತಲೆ ಮರೆಸ್ಕೊಳ್ತಾನೆ. ಕೊನೆಗೆ ಮತ್ತೆ ತಾನು ಎಲ್ಲೇ ಬಚ್ಚಿಟ್ಕೊಂಡ್ರು ಸಹ ಪೊಲೀಸರು ಬಿಡಲ್ಲ ಅನ್ನೋ ಒಂದು ಕಾರಣಕ್ಕಾಗಿಯೇ ಕೇಶವಾಪುರ ಪೊಲೀಸ್ ಠಾಣೆಯಲ್ಲಿ ಹೋಗಿ ಶರಣಾಗತಿ ಆಗ್ತಾನೆ. ತಾನೊಬ್ಬನೇ ಶರಣಾಗಲ್ಲ, ಜೊತೆಗೆ ಮಗನೂ ಸಹ ಕರ್ಕೊಂಡು ಹೋಗ್ತಾನೆ. ಮಗನ ಜೊತೆ ಹೋಗಿಬಿಟ್ಟು ಅಲ್ಲಿ ಶರಣಾಗತಿ ಆಗ್ತಾನೆ. ಈಗ ಏನು ಫಾರೂಕ್ನನ್ನು ವಶಪಡಿಸ್ಕೊಂಡಂತಹ ಪೊಲೀಸರು ಈಗ ವಿಚಾರಣೆಗೆ ಗುರಿಪಡಿಸಿದ್ದಾರೆ. ಮತ್ತು ಆತ ಇದು ಒಂದು ಆ್ಯಂಗಲ್ ಅಂದರೆ ಹಣಕಾಸಿನ ವಿಚಾರದಲ್ಲಿ ಮಾಡಿದ ಸಾಲ ತೀರ್ಸಂತೇಳಿ ಪೀಡಿಸ್ತಾ ಇದ್ಲು ಅನ್ನೋ ಒಂದು ವಿಚಾರ. ಮತ್ತೊಂದು ಕಡೆ ಆಕೆ ಬೇರೊಬ್ಬ ಪರಪುರುಷನ ಜೊತೆ ಅನೈತಿಕ ಸಂಬಂಧ ಹೊಂದಿದ್ಲು, ಆ ಕಾರಣಕ್ಕಾಗಿಯೇ ಈ ಒಂದು ಕೃತ್ಯ ಎಸಗಿದ್ದೀರ ಅನ್ನೋ ಅನ್ನೋದಾಗಿ ಬಾಯಿ ಬಿಟ್ಟಿದ್ದಾನೆ ಅನ್ನೋ ಒಂದು ಮಾಹಿತಿ ಸಹ ಲಭ್ಯವಾಗಿದೆ. ಆದರೆ ಈಗೇನು ಪೊಲೀಸರ ಅಧಿಕೃತ ಹೇಳಿಕೆ ಪ್ರಕಾರ, ಪೊಲೀಸ್ ಆಯುಕ್ತರ ಅಧಿಕೃತ ಹೇಳಿಕೆ ಪ್ರಕಾರ ಈ ಒಂದು ಹಣಕಾಸಿನ ವಿಚಾರನೇ ಈ ಒಂದು ಕೊಲೆಗೆ ಮುಖ್ಯ ಕಾರಣ ಅನ್ನೋ ಒಂದು ಮಾತಿದೆ. ಏನೇ ಆಗಲಿ ಏನು ಗಂಡ ಹೆಂಡತಿ ಜಗಳ ಉಂಡು ಮಲಗೋ ತನಕ ಅನ್ನೋ ಒಂದು ಮಾತಿದೆ. ಆದರೆ ಇಲ್ಲಿ ಏನು ಹಗಲೇ ಈ ರೀತಿ ಒಂದು ಪತ್ನಿಯನ್ನೇ ಈ ರೀತಿ ಒಂದು ಹತ್ಯೆಗೈದಿರೋದು ಒಂದು ರೀತಿಯಲ್ಲಿ ಕುಟುಂಬಸ್ಥರಿಗೆ, ಆಕೆ ತಹಸೀನ್ ಕುಟುಂಬಸ್ಥರಿಗೆ ಶಾಕ್ ಆಗಿದೆ. ಇದಕ್ಕಿಂತ ಮುಖ್ಯವಾಗಿ ಏನಂದರೆ ಇಬ್ಬರೇನು ಪುಟ್ಟ ಮಕ್ಕಳಿದ್ದಾವೆ, ಅವು ಅನಾಥವಾಗುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಯಾಕಂದರೆ ಪತ್ನಿ ಸತ್ಲು, ಗಂಡ ಜೈಲಿಗೆ ಹೋದ, ಈಗ ಅವ್ರು ನೋಡ್ಕೊಳ್ಳೋರು ಯಾರು ಅನ್ನೋ ಒಂದು ಪ್ರಶ್ನೆ ಎಲ್ಲರನ್ನೂ ಸಹ ಕಾಡ್ತಾ ಇದೆ. के बारे में धंधा करते तो बाद में पैसा करते फिर काम को जाते ना थे इसी बोलने का काम को जा पैसे लेकर और 5 रुपये कब तक हम बाबा पैसे देना सब जो लाभ खाने वाले से कौन भी इसके आस्था नहीं है देने का तो देश है देव क्या करे सिद्धि में तो वहाँ घर में लगा टॉर्चर देने का, मारने का, सर्टम तकिया रख दबाने का, बहुत त्रास दिया उसे. एक बार तकलीफ दिया था, गए बरस समझाए थे मैं मुख को दबा को अच्छा मारा था भी माँ को गए बस रमजान लेकर आकर मिलेगा कहते जहाँ देखा कुछ नको कहते भी मरद घुना कर गई ने धंधे में सुबह खाती बच्चा का मुँह देखो तो भी नहीं समझा थे की करे ऐसा आप खाना खा नहीं. हाँ ये को समझा रहे थे विषय अच्छी से क्या ये सुनेंगे मीटिंग के बारे में संगा के बारे में वो गया तो संगा फिरते नहीं कति फिरते थे रात को फिरना नहीं दोनों जने ऐसा कि डालना ने फांसी डाल की जान चाकू की डाल लाने से. ಈ ಒಂದು ಘಟನೆಯಲ್ಲಿ ಏನು ತಹಸೀಲ್ ಕುಟುಂಬಸ್ಥರ ರೋದನ ಮುಟ್ಟಿತ್ತು ಅಂತಲೇ ಹೇಳ್ಬೋದು. ಈ ಕುರಿತು ಏನು ಪ್ರಕರಣ ದಾಖಲಿಸಿಕೊಂಡಂತಹ ಗೋಕುಲ್ ಠಾಣೆ ಪೊಲೀಸರು ತನಿಖೆಯನ್ನು ಮುಂದುವರಿಸಿದ್ದಾರೆ. ಶಿವರಾಮ ಸುಂಡೆ, ನ್ಯೂಸ್ 18 ಹುಬ್ಬಳ್ಳಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.